ಎಲ್ಲರಿಗೆ ನಮಸ್ಕಾರ. ನಾನು ಡಾಕ್ಟರ್ ಮಾಧವಿ ನಾಯರ್, ಆಂಕೋಸರ್ಜನ್ ಇನ್ ಮಣಿಪಾಲ್ ಹಾಸ್ಪಿಟಲ್ಸ್. ನಾನು ಇವತ್ತು ಟೊಬ್ಯಾಕೋ ಮತ್ತು ಆ್ಯಂಟಿ ಟೊಬ್ಯಾಕೋ ಡೇ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಕೇಳ್ತೀರಾ? ಎಲ್ಲರಿಗೆ ನಮಸ್ಕಾರ. ನಾನು ಡಾಕ್ಟರ್ ಮಾಧವಿ ನಾಯರ್. ನಾನು ಮಣಿಪಾಲ್ ಹಾಸ್ಪಿಟಲ್ಸ್ದು ಕ್ಯಾನ್ಸರ್ ಸರ್ಜನ್, ಆಂಕೋಸರ್ಜನ್. ಮೇಡಮ್, ಈ ತಂಬಾಕು ಬರೀ ಶ್ವಾಸಕೋಶವನ್ನು ಮಾತ್ರ ಡ್ಯಾಮೇಜ್ ಮಾಡ್ತಾ ಇತ್ತು ಮತ್ತು ಈಗ ಅಂಗಾಂಗಗಳನ್ನೆಲ್ಲ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಮೇಡಮ್? ಅದು ಅಲ್ಲ, ಅದು ಪೂರ್ತಿ ಕರೆಕ್ಟು ನೀವು ಹೇಳ್ತಿದ್ದೀರಾ. ಈಗ ತಂಬಾಕು ಸ್ಮೋಕಿಂಗ್ಗೋಸ್ಕರ ಎಲ್ಲವರಿಗೆ ತುಂಬ ತೊಂದರೆಗಳು ಬರ್ತಾ ಇದೆ. ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಬರ್ತಾ ಇದೆ, ಮೈಯಲ್ಲಿ ಕ್ಯಾನ್ಸರ್ ಬರ್ತಾ ಇದೆ, ಬಾಯಲ್ಲಿ, ನಾಲಿಗೆಯಲ್ಲಿ ಗಂಟ್ಲು ಕ್ಯಾನ್ಸರ್, ಈ ಫುಡ್ ಪೈಪ್ ನಾವು ಈಸೋಫೇಗಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಪ್ಯಾಂಕ್ರಿಯಾಸ್ದು, ಕರಳ್ದು, ಯೂರಿನರಿ ಬ್ಲಾಡರ್ ಎಲ್ಲ ಕಡೆ ಕ್ಯಾನ್ಸರ್ದು ಕಾಸ್ ಸಿಗರೆಟ್ ಸ್ಮೋಕಿಂಗ್ ಅಂತ ನಾವು ಈಗ ಕಂಡಿದ್ವಿ. ಮತ್ತು ಕೆಲವರಿಗೆ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್, ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್, ಅಂತರ ಸೆಕ್ಷುವಲ್ ಡಿಸ್ಫಂಕ್ಷನ್, ಅದನ್ನು ಸಿಗರೆಟ್ ಸ್ಮೋಕಿಂಗ್ಗೋಸ್ಕರ ಇರ್ಬೋದು. ಕೆಲವರಿಗೆ ವೀಕ್ನೆಸ್, ಬೋನ್ ಹೆಲ್ತ್ ವೀಕ್ನೆಸ್, ಈ ಥರ ಕೆಲವರಿಗೆ ಜಾಸ್ತಿ ಫೆಟೀಗ್, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಎಲ್ಲ ಸಿಗರೆಟ್ ಸ್ಮೋಕಿಂಗಿಂದ ಲಿಂಕ್ ಆಗ್ತಾ ಇದೆ. ಸೊ ಈಗ ಇಷ್ಟು ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ, ಇನ್ನೂ ಬರ್ಬೋದು ನೆಕ್ಸ್ಟ್ 5-10 ಇಯರ್ಸಲ್ಲಿ. ಈ ಸಿಗರೆಟ್ ಸ್ಮೋಕಿಂಗ್ಗೋಸ್ಕರ ತುಂಬ ಆರೋಗ್ಯಕ್ಕೆ ಪ್ರಾಬ್ಲಮ್ಸ್ ಬರ್ತಾ ಇದೆ. ಈ ಹೊಗೆ ರಹಿತ ತಂಬಾಕು ಅಂತಂದರೆ ಯಾವ ಥರ ಮೇಡಮ್? ಅದು ಇನ್ನೊಂದ್ಸತಿ ಹೇಳ್ತೀರಾ? ಸ್ಮೋಕ್ ಬರ್ತದೆ ಸಿಗರೆಟ್ಸ್ಗಳು, ವೇಪಿಂಗ್ ಅಂತ, ಈ ಸಿಗರೆಟ್ಸ್. ಅದು ಆಕ್ಚುಲಿ ಇತ್ತೀಚೆಗೆ ಒಂದು ಬರೀ 10 ವರ್ಷ ಆಗಿದೆ ಬಂದಾದ್ಮೇಲೆ. ಈ ಕೋವಿಡ್ ಸಮಯದಲ್ಲಿ ನಾವು ನೋಡಿದ್ದೀವಿ ತುಂಬ ಜಾಸ್ತಿ ಆಗ್ತಾ ಇದೆ. ಅವ್ರು ಹೇಳ್ತಾರೆ ಕೆಮಿಕಲ್ಸ್ ಎಷ್ಟು ಮೈ ಒಳಗಡೆ ಹೋಗ್ತಾ ಇದೆ, ಕೆಮಿಕಲ್ಸ್ ಕಡಿಮೆ ಇದೆ. ಹಾಗಾದರೆ ನಿಕೋಟಿನ್ ಬ್ಲಡ್ಡಲ್ಲಿ ಹೋಗಿರೋದು ನಿಕೋಟಿನ್ ನಾರ್ಮಲ್ ಸಿಗರೆಟ್ಸಿಂದ ಜಾಸ್ತಿ ಇದೆ. ಸೊ ವೇಪಿಂಗ್ ಮಾಡಿದ್ರೇನು, ಸಿಗರೆಟ್ ಸ್ಮೋಕಿಂಗ್ ಮಾಡಿದ್ರೇನು ಎಡಿಕ್ಷನ್ ಬಂದೇ ಬರುತ್ತೆ. ಆ್ಯಂಡ್ ನಿಕೋಟಿನ್ ಎಡಿಕ್ಷನ್ ನಿಲ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ರೊಫೆಷ್ನಲ್ ಹೆಲ್ಪ್ ಎಲ್ಲ ತಗೋಬೇಕಾಗುತ್ತೆ. ಸೊ ವೇಪಿಂಗ್ ಸೇಫರ್ ಅಂತ ನಾವು ಹೇಳಲ್ಲ. ವೇಪಿಂಗ್ ಅಕಸ್ಮಾತ್ ನಿಮಗೆ ಸಿಗರೆಟ್ ಸ್ಮೋಕಿಂಗ್ ನಿಲ್ಲಿಸಬೇಕು, ನಿಮಗೆ ತಡೆಯೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಕೆಲವರು ವೇಪಿಂಗ್ ಮಾಡ್ತಾರೆ ಸೆಸೇಷನ್ಗೆ. ಸ್ವಲ್ಪ ವೇಪಿಂಗ್ ಮಾಡಾದ್ಮೇಲೆ ಫುಲ್ ಸ್ಟಾಪ್ ಮಾಡೋಕ್ಕೆ. ಬಟ್ ವೇಪಿಂಗ್ ಸೇಫರ್ ಅಲ್ಲ. ಮೇಡಮ್, ಇವಾಗ ಲೇಡೀಸ್ ಸ್ಮೋಕ್ ಮಾಡೋದು ಕಾಮನ್ ಫ್ಯಾಷನ್ ಅಂತ ಅನ್ಕೋತೀವಿ. ಹೌದು. ಸೊ ಹಿಂಗಿರುವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನೋ ಪ್ರಾಬ್ಲಮ್ ಹೊಡಿತಾ ಇದೆ ಅಂತ ಗೊತ್ತಾಗೋದು ಯಾವ ಸಿಂಪ್ಟಮ್ಸ್ ಇಲ್ಲ? ಸೊ ಸಿಗರೆಟ್ ಸ್ಮೋಕಿಂಗ್ ಯೂಶಲಿ ತಕ್ಷಣ ತುಂಬ ಜನಗೆ ಕೆಮ್ಮು ಬರುತ್ತೆ, ಶ್ವಾಸಕ್ಕೆ ತೊಂದರೆಗಳು ಬರುತ್ತೆ, ತುಂಬ ದೂರ ಅವ್ರಿಗೆ ನಡೆಯೋಕ್ಕಾಗಲ್ಲ, ಆ ಥರ ಎಲ್ಲ ಇಮಿಡಿಯೇಟ್ ಆಗಿ ಬರ್ಬೋದು. ವೇಪಿಂಗ್ ಇಂದ ಅಕ್ಯೂಟ್ ಲಂಗ್ ಇಂಜುರಿ ಬರ್ಬೋದು. ಕೆಲ ಇನ್ಸ್ಟೆನ್ಸಸ್ ಇದ್ದಾರೆ ದಟ್ ಈ ವೇಪಿಂಗ್ಗೋಸ್ಕರ ಡೆತ್ನು ಆಗಿಬಿಟ್ಟಿದೆ. ಯಾಕಂದರೆ ವೇಪಿಂಗ್ ಅಲ್ಲಿ ಒಂದು ಲಿಕ್ವಿಡ್ ಏರೋಸಾಲ್ ಮಾಡಿ ಒಳಗಡೆ ಹೋಗುತ್ತೆ. ಸೊ ಲಂಗ್ ಇಂಜುರಿ ತಕ್ಷಣ ಆಗ್ಬೋದು. ಅದು ಒಂದು. ಮತ್ತೆ ಮಿಕ್ಕಿದೆಲ್ಲ ನಾವು ಹೇಳ್ತಾ ಇದ್ವಿ, ಬ್ಲಡ್ ಪ್ರೆಷರ್, ಹಾರ್ಟ್ ತೊಂದರೆ, ಸ್ಟ್ರೋಕ್, ಅದೆಲ್ಲ ತುಂಬ ವರ್ಷ ಆದ್ಮೇಲೆ ಬರುತ್ತೆ. ಇಮಿಡಿಯೇಟ್ ಆಗಿ ಸಿಂಪ್ಟಮ್ಸ್ ಬರಲ್ಲ. ಸೊ ಒಂದು 10 ಇಯರ್ಸ್ ಆದಮೇಲೆ, 20 ಇಯರ್ಸ್ ಆದಮೇಲೆ ನಮಗೆ ಈ ಕ್ಯಾನ್ಸರ್ ಮತ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಸ್ಟ್ರೋಕ್ ಬರೋದು, ಅಂಥದ್ದೆಲ್ಲ ಕಾಯಿಲೆಗಳು ಬರುತ್ತೆ. ಅದರದ್ದು ಸಿಂಪ್ಟಮ್ಸ್ ಬರುತ್ತೆ, ತಕ್ಷಣ ಬರಲ್ಲ. ಸೊ ಹುಕ್ಕಾ ದೆನ್ ಸಿಗರೆಟ್ ಏನು ಡಿಫ್ರೆನ್ಸ್ ಇದೆ? ಸೊ ಹುಕ್ಕಾ ಆರ್ ವೇಪಿಂಗ್, ಹುಕ್ಕಾ ನಾವು ಒಳಗಡೆ ತಗೊಳ್ತಾ ಇದ್ವಿ. ಒಂದು ಮೋಸ್ಟ್ ಡೇಂಜರ್ ಅಂತ ಅಂದ್ರೆ ಮೋಸ್ಟ್ ಡೇಂಜರ್ ಸಿಗರೆಟ್ ಸ್ಮೋಕಿಂಗೇ. ಬಟ್ ನಾವು ಆ ಥರ ಮೀಡಿಯಾದಲ್ಲಿ ಹೇಳಿದ್ರೆ ಈ ವಯಸ್ಸು ಹುಡುಗರು, ವಯಸ್ಸು ಮಕ್ಕಳು ಅನ್ಕೋತಾರೆ ವೇಪಿಂಗ್ ಮಾಡಿದ್ರೆ ಸೇಫ್ ಆಗಿರ್ತೀರಾ. ಆ ಥರ ಇಲ್ಲ, ಲೆಸ್ ಹಾರ್ಮ್ಫುಲ್ ಇದೆ. ಬಟ್ ಅದನ್ನು ಬರೀ 10 ವರ್ಷದಿಂದ ನಾವು ನೋಡ್ತಾ ಇದೀವಿ. ಇನ್ನೊಂದು 10 ವರ್ಷ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ವೇಪಿಂಗ್ ಇಂದ ಏನೇನ್ ತೊಂದರೆಗಳು ಬರ್ಬೋದು. ಸೊ ನಾವು ಬರೀ ಲೆಸ್ ಹಾರ್ಮ್ಫುಲ್ ಅಂತ ಹೇಳ್ತೀವಿ. ಅಂದ್ರೆ ಸಿಗರೆಟ್ ಸ್ಮೋಕಿಂಗ್ ಒಂದು ಬಸ್ ಆಕ್ಸಿಡೆಂಟ್ ತರ ಇದೆ, ವೇಪಿಂಗ್ ಒಂದು ಇಟ್ಸ್ ಲೈಕ್ ಕಾರ್ ಆಕ್ಸಿಡೆಂಟ್. 2 ಆಕ್ಸಿಡೆಂಟ್ಸೇ. 2ರಲ್ಲಿ ನಿಕೋಟಿನ್ ಮೈ ಒಳಗಡೆ ಹೋಗ್ತಾ ಇದೆ, 2ರಲ್ಲಿ ಅಡಿಕ್ಷನ್ ಬರ್ತಾ ಇದೆ. ಬಟ್ ಮೇ ಬಿ ವೇಪಿಂಗ್ ಅಲ್ಲಿ ಕೆಮಿಕಲ್ಸ್ ಸ್ವಲ್ಪ ಕಡಿಮೆ ಇದೆ, ಟಾರ್, ಕೋಲ್ ಅದೆಲ್ಲ ಸ್ವಲ್ಪ ಕಡಿಮೆ ಇದೆ.
ಈ ಕ್ಲಾಸಿಕ್ ಸಿಗರೆಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ಸೆಲೆಬ್ರೇಷನ್ ಅಂತ ಮಾಡ್ತಾ ಇರ್ತೀವಿ ಮ್ಯಾಮ್, ಇಯರ್ಲಿ ಒನ್ಸ್ ಮಾಡೋದು ಕಾಮನ್. ಸೊ ಮೆಜಾರಿಟಿ ಪರ್ಸೆಂಟೇಜ್ ಕಮ್ಮಿ ಆಗಿದೆಯಾ ತೀರಾ ಹೈ ಆಗಿದೆಯಾ ನಿಮ್ ಪ್ರಕಾರ ತಂಬಾಕು ಸೇವನೆ ಅಂತ ಬಂದಾಗ? ತಂಬಾಕು ಸೇವನೆ ಇಂಪಾರ್ಟೆಂಟ್ ಇದು, ಅದಕ್ಕೆ ನಾವು ಸ್ವಲ್ಪ ಪಾಸಿಟಿವ್ ಆಗಿ ಇರಬೇಕು, ಮಾಡ್ತಾ ಇದ್ದಿರಬೇಕು. ಬಟ್ ಇತ್ತೀಚೆಗೆ 2019 ಇಂದ ಸ್ವಲ್ಪ ವೇಪಿಂಗ್ ಜಾಸ್ತಿ ಆಗಿದೆ ಈ ನ್ಯೂ ಜನರೇಷನ್ ಅಲ್ಲಿ. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಅವೇರ್ನೆಸ್ ಕೊಡಬೇಕು, ನಾವು ಜಾಸ್ತಿ ಎಜುಕೇಟ್ ಮಾಡಬೇಕು, ಈ ವಯಸ್ಸು ಮಕ್ಕಳಿಗೆ ತಿಳಿಸ್ಬೇಕು ಇದು ಸೇಫ್ ಅಲ್ಲ, ಇದರಲ್ಲಿ ತುಂಬಾ ತೊಂದರೆಗಳು ಬರ್ಬೋದು ನಿಮ್ಮ ಆರೋಗ್ಯಕ್ಕೆ. ಸೊ ಆ ಥರ ಅವೇರ್ನೆಸ್ ಒಂದಿನ ಅಲ್ಲ, ಸ್ವಲ್ಪ ಒಂದಿನ ಸ್ಟಾರ್ಟ್ ಮಾಡಿ ಒಂದು ಪೂರ್ತಿ ತಿಂಗಳ ಮಾಡಬೇಕು. ಸೊ ಇತ್ತೀಚೆಗೆ ಮಕ್ಳ ಕೈಗೆಲ್ಲ ಈ ಉಕ್ಕಾ ಪ್ಯಾಟರ್ನ್ ಎಲ್ಲ ಸಿಗೋದು ತುಂಬಾ ಈಸಿ ವೇ, 7th 6th ಮಕ್ಳ ಕೈಲೆಲ್ಲ ಸಿಗ್ತಾ ಇದೆ. ಸೊ ಇದಕ್ಕೆ ಗವರ್ಮೆಂಟ್ ಏನು ರೂಲ್ಸ್ ತಗೋಬೇಕು ಅಂತ ಹೇಳ್ತೀರಾ? ಸದ್ಯಕ್ಕೆ ಒಂದು ರೂಲ್ ಇದೆ ಗವರ್ಮೆಂಟ್ ಸೈಡ್ ಇಂದ, ಈ ಸ್ಕೂಲ್ಸ್ ಹತ್ರ ಪಾರ್ಕ್ಸ್ ಹತ್ರ ನಾವು ಸಿಗರೆಟ್ ಸೇಲ್ ಶಾಪ್ಸ್ ಅಂಗಡಿಗಳಲ್ಲಿ ಸಿಗರೆಟ್ ಸೇಲ್ ಮಾಡಬಾರ್ದು. ಬಟ್ ಅದು ಯಾರು ಚೆಕ್ ಮಾಡ್ತಾ ಇದ್ದಾರೆ, ಅದು ಫೈನ್ ಏನದು, ಅದು ಪ್ರಾಕ್ಟೀಸ್ ಆಗಿ ಯಾಕಂದ್ರೆ ಕೇಸಸ್ ಬರ್ತಾ ಇದೆ. ಹೌದು, ನಾವು ನೋಡ್ತಾ ಇದೀವಿ ಈಗ ತುಂಬಾ ಸ್ಕೂಲ್ಸ್ ಓಪನ್ ಆಗಿದೆ, ಚಿಕ್ಕ ಚಿಕ್ಕ ಕಿಡ್ಸ್ ಕಾಸಲ್ ಅಂತ ಎಲ್ಲ, ಅದರ ಸುತ್ತಮುತ್ತ ಎಲ್ಲ ಬೀಡಿ ಅಂಗಡಿಗಳು ಕಾಣಿಸ್ತಾ ಇದೆ. ಸೊ ಅಕಸ್ಮಾತ್ ಗವರ್ಮೆಂಟ್ ಇಂದ ಈ ರೂಲ್ ಬಂದಿದೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡಬೇಕು, ಫೈನ್ಸ್ ಜಾಸ್ತಿ ಮಾಡಬೇಕು, ಸ್ವಲ್ಪ ಕಷ್ಟ ಆಗಬೇಕು ಮಕ್ಕಳಿಗೆ ಸಿಗಕ್ಕೆ. ಮಕ್ಕಳಿಗೇನು ಸ್ವಲ್ಪ ನಾವು ಗಮನಿಸಬೇಕು, ಅವರಿಗೆ ಹೇಳಬೇಕು ಇದೆಲ್ಲ ಏನು ಕೆಟ್ಟ ಅಭ್ಯಾಸ ಮಾಡಬಾರದು. ಅಂಡ್ ಯಾರಾದ್ರಿಗೆ ಮನೆಯಲ್ಲಿ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ರೆ ಅಂದ್ರೇನು ಮನೆಯಲ್ಲಿ ನಾವು ಮಾಡಕ್ ಬಿಡಬಾರ್ದು. ಯಾಕಂದ್ರೆ ಮಕ್ಕಳು ನೋಡ್ಬಿಟ್ಟು ಅವರಿಗೆ ಸ್ವಲ್ಪ ಇಮಿಟೇಟ್ ಮಾಡಕ್ ಶುರು ಮಾಡ್ತಾರೆ. ಅಂಡ್ ಯಾರಾದ್ರೂ ಕ್ವಿಟ್ ಮಾಡಕ್ಕೆ, ಯಾರಾದ್ರೂ ಸಿಗರೆಟ್ ಸ್ಮೋಕಿಂಗ್ ನಿಲ್ಸಕ್ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಸ್ವಲ್ಪ ಸಪೋರ್ಟ್ ಕೊಡಬೇಕು, ಎಂಕರೇಜ್ಮೆಂಟ್ ಕೊಡಬೇಕು. ಯಾಕಂದ್ರೆ ಅದು ಸ್ವಲ್ಪ ಕಷ್ಟ ತಕ್ಷಣ ಕ್ವಿಟ್ ಮಾಡಕ್ಕೆ. ಬಟ್ ಅವ್ರು ಸಪೋರ್ಟ್ ಮಾಡಿ ಸ್ವಲ್ಪ ಎಂಕರೇಜ್ಮೆಂಟ್ ಮಾಡಿ ಹೆಂಗೋ ಅವರಿಗೆ ಕ್ವಿಟ್ ಮಾಡಿಸ್ಬೇಕು. ಈ ತಂಬಾಕಿನ ಲಕ್ಷಣಗಳೇನು ಮೇಡಮ್ ಕ್ಯಾನ್ಸರ್ ಬರೋದಕ್ಕೆ? ಕ್ಯಾನ್ಸರ್ನ ಲಕ್ಷಣಗಳೇನು? ಕ್ಯಾನ್ಸರ್ ಈ ತಂಬಾಕು ಅಲ್ಲಿ ಸ್ಮೋಕಿಂಗ್ ಅಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಅಲ್ಲಿ 7,000 ಮೇಲೆ ಕೆಮಿಕಲ್ಸ್ ಇರ್ಬೋದು. ಅದರಲ್ಲಿ ಕೆಲ ಕೆಮಿಕಲ್ಸ್ ನಾವು ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ. ಕಾರ್ಸಿನೋಜನ್ಸ್ ಅಂದ್ರೆ ಆ ಪದಾರ್ಥದಿಂದ ನಮ್ದು ಸೆಲ್ದು ಸ್ವಲ್ಪ ಜೆನೆಟಿಕ್ ಮ್ಯೂಟೇಶನ್ ಆಗ್ತಾ ಇದೆ. ಆ ಮ್ಯೂಟೇಶನ್ ಆದ್ಮೇಲೆ ಆ ಸೆಲ್ ಹಾಗೆ ಬೆಳೀತಾ ಇದೆ, ಅದೇ ಕ್ಯಾನ್ಸರು. ಸೊ ನಾವು ನೋಡಿದೀವಿ 69 ಕಾರ್ಸಿನೋಜನ್ಸ್ ಏನೋ ನಾವು ಕಂಡಿದ್ವಿ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಇದು ಒಂದು 40 ವರ್ಷ ಆದ್ಮೇಲೆ ನಮ್ಗೆ ಇದೆಲ್ಲ ಸಿಗ್ತಾ ಇದೆ ರಿಸರ್ಚ್ ಬಗ್ಗೆ. ಅದಕ್ಕೆ ವೇಪಿಂಗ್ ಈಗ ಇತ್ತೀಚೆಗೆ ಶುರು ಆಗಿದೆ. ಒಂದು 10-20 ಇಯರ್ಸ್ ಆದ್ಮೇಲೆ ನಮ್ಗೆ ಇನ್ನ ಜಾಸ್ತಿ ಗೊತ್ತಾಗುತ್ತೆ. ಬಟ್ ಇದೆ ಕಾರ್ಸಿನೋಜನ್ಸ್ಗೋಸ್ಕರ ನಮ್ದು ಬಾಡಿ ಸೆಲ್ಸ್ ಸ್ವಲ್ಪ ಮ್ಯೂಟೇಟ್ ಆಗಿ ಅದರ ಕ್ಯಾನ್ಸರ್ ಬೀಳ್ತಾ ಇದೆ, ಅದು ಒಂದು. ಮತ್ತೆ ಕೆಲವರು ಸ್ಮೋಕಿಂಗ್ ಮಾಡಿರೋ ಜನಗಳು ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಸರ್ಜರಿ ಮಾಡ್ತೀವಿ, ಕೆಲವೊಂದ್ ಸತಿ 4-5 ಗಂಟೆ ಆಗುತ್ತೆ, ಅದು ಮತ್ಕೊಟ್ಟು ನಾವು ಮಾಡ್ತೀವಿ, ಜ್ಞಾನ ತಪ್ಪಿಸಿ ಮಾಡ್ತೀವಿ. ಈ ಸ್ಮೋಕ್ ಮಾಡಿರೋ ಜನಗಳಿಗೆ ಜನರಲ್ ಶಿಕ್ಷೆ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರದ್ದು ಲಂಗ್ಸ್ ತುಂಬಾ ವೀಕ್ ಇರುತ್ತೆ, ಅವ್ರದ್ದು ಸ್ಮೋಕ್ ಮಾಡೋಗೋಸ್ಕರ ಅವ್ರದ್ದು ಇಮ್ಯುನಿಟಿ ತುಂಬಾ ಕಡಿಮೆ ಇರುತ್ತೆ, ಅವ್ರದ್ದು ಬಾಡಿ ಹೀಲಿಂಗ್ನು ಕಡಿಮೆ ಇರುತ್ತೆ. ಸೊ ನಾವು ಏನ್ ಕೊಯ್ತೀವಿ, ಒಳಗೆ ಹಾಕ್ತಿವಿ, ಅದೆಲ್ಲ ಅದು ಹೀಲಿಂಗ್ ತುಂಬಾ ಕಡಿಮೆ ಇರುತ್ತೆ. ಸೊ ಸ್ಮೋಕಿಂಗ್ ಬರೀ ನನ್ನ ಫೀಲ್ಡ್ ಅಲ್ಲಿ ಕ್ಯಾನ್ಸರ್ ಬರೋದೇ ಇಲ್ಲ, ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಅವ್ರಿಗೆ ತಗೊಳಕ್ ಕಷ್ಟ ಆಗತ್ತೆ, ಅವರಿಗೆ ವಾಸಿ ಆಗಕ್ಕೆ ಇನ್ನ ಕಷ್ಟ ಆಗತ್ತೆ. ಅದಕ್ಕೆ ನಾವು ಸ್ವಲ್ಪ ಅವೇರ್ನೆಸ್ ಕೊಡ್ತಾ ಇದೀವಿ ಎಲ್ಲವರಿಗೆ. ಆದಷ್ಟು ಸ್ಮೋಕಿಂಗ್ ಬಿಡಿ, ವೇಪಿಂಗ್ ಬಿಡಿ, ಆದಷ್ಟು ನಿಕೋಟಿನ್ ಡಿ ಅಡಿಕ್ಷನ್ ಮಾಡಿಸಿ. ಮೇಡಮ್, ಇವಾಗ ಸ್ಮೋಕಿಂಗ್ ಬಿಡಿ ಅಂತ ಹೇಳಿದ್ರೆ ಕೆಲವು ಪೇರೆಂಟ್ಸ್ ಗಳಿಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಮಕ್ಳು ಈ ತರ ಮಾಡ್ತಾರೆ ಅಂತ. ಸೊ ಇಮಿಡಿಯೇಟ್ಲಿ ಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ, ಕೈಗೆ ಸಿಗದಿದ್ದಂಗೆ ಮಾಡ್ಬಿಡ್ತಾರೆ. ಸೊ ಅದರಿಂದ ಬೇರೆ ವೇಗೆ ಮಕ್ಕಳು ಬೇರೆ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡೋದಿರುತ್ತೆ. ಸೊ ಇಮಿಡಿಯೇಟ್ಲಿ ಸ್ಟಾಪ್ ಮಾಡೋದು ಎಷ್ಟು ಟಫ್ ಇದೆ ಇವಾಗ? ಏನಾಗುತ್ತೆ? ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ರೆ ಕಷ್ಟ ಇರುತ್ತೆ. ಬಟ್ 3-4 ಪಾಯಿಂಟ್ ಇದೆ. ಒಂದು, ಬಾಡಿದು ಸೀಕಿಂಗ್ ಇರುತ್ತೆ ನಿಕೋಟಿನ್ಗೆ. ಸೊ ಅಕಸ್ಮಾತ್ ನೀವು ಪ್ರೊಫೆಷನಲ್ ಹೆಲ್ಪ್ ತಗೊಂಡ್ರೆ, ನಮ್ದ್ರಲ್ಲಿ ಪ್ರೊಫೆಷನಲ್ ಸೈಕೋ ಆಂಕಾಲಜಿ ಇದೆ, ನಾವು ಡಿ ಅಡಿಕ್ಷನ್ ಹೆಲ್ಪ್ ಮಾಡ್ತೀವಿ ಕೆಲವರಿಗೆ. ಸೊ ಅಕಸ್ಮಾತ್ ಅವರಿಗೆ ತುಂಬಾ ಕ್ರೇವಿಂಗ್ ಇರುತ್ತೆ ಬಾಡಿಯಲ್ಲಿ,
ನಾವು ನಿಕೋಟಿನ್ ಪ್ಯಾಚ್ ಎಲ್ಲ ಕೊಡ್ತೀವಿ. ಅಕಸ್ಮಾತ್ ಮಕ್ಕಳು ಜಸ್ಟ್ ಇತ್ತೀಚೆಗೆ ಶುರು ಮಾಡಿದ್ದಾರೆ, ಅಷ್ಟೇನು ಎಕ್ಸ್ಪೋಷರ್ ಆಗಿಲ್ಲ, ಅವರಿಗೆ ಅಷ್ಟು ಕ್ರೇವಿಂಗ್ ಇರಲ್ಲ. ಮತ್ತೆ ಸ್ವಲ್ಪ ಸೈಕಾಲಜಿಕಲ್ ಕಾಂಪೊನೆಂಟ್ನು ಇರುತ್ತೆ. ಕೆಲವರಿಗೆ ಟ್ರಿಗರ್ಸ್ ಇರುತ್ತೆ. ಮಕ್ಕಳು ಏನಕ್ಕೆ ಸ್ಮೋಕ್ ಮಾಡ್ತಾ ಇದ್ದಾರೆ, ಅವ್ರು ಟಿವಿಯಲ್ಲಿ ನೋಡಿದ್ದಾರೆ, ಏನೋ ಸ್ಟೈಲಿಗೆ ಏನ್ ಮಾಡ್ತಾ ಇದ್ದಾರೆ, ಅವ್ರು ಬೋರ್ ಆಗಿ ಮಾಡ್ತಾ ಇದ್ದಾರೆ, ಯಾರೋ ಮನೆಯಲ್ಲಿ ಮಾಡ್ತಾ ಇದ್ದಾರೆ, ಅದ್ ನೋಡಿ ಮಾಡ್ತಾ ಇದ್ದಾರೆ. ಅದ್ ಏನ್ ಟ್ರಿಗರ್ ನಾವು ಫಸ್ಟ್ ಕಂಡಿಡ್ಬೇಕು, ಅದಕ್ಕೆ ನಾವು ಸೊಲ್ಯೂಷನ್ ಕೊಡಬೇಕು. ಮತ್ತೆ ಈ ಕೌನ್ಸಿಲಿಂಗ್ ಮತ್ತೆ ಸ್ವಲ್ಪ ಪ್ರೊಫೆಷನಲ್ ಹೆಲ್ಪ್ ಹೋಗಕ್ಕೆ ಕೆಲವು ಜನ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಯಾಕಂದ್ರೆ ಯಾರು ಹೋಗ್ತಾರೆ ಎಲ್ಲವರಿಗೆ ಗೊತ್ತಾಗುತ್ತೆ. ಅದು ನೀವು ಮಾಡಬಾರ್ದು. ಅಕಸ್ಮಾತ್ ಯಾರಾದ್ರಿಗೆ ಕಷ್ಟ ಇದೆ, ವಯಸ್ಸು ಹುಡುಗರಿಗೂ ವಯಸ್ಸು ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ನಿಲ್ಸಕ್ಕೆ, ಆದಷ್ಟು ನೀವು ಕೌನ್ಸಿಲಿಂಗ್ ತಗೊಳ್ಳಿ, ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ, ಅವರಿಗೆ ಹೆಲ್ಪ್ ಮಾಡಿ. ಈ ತರ ಅನ್ಕೋಬೇಡಿ ನಾವು ಯಾರಿಗೆ ಬೇಡ, ನಾವು ಸೀಕ್ರೆಟ್ ಆಗಿ ಇಟ್ಕೊಳ್ಳೋಣ ಮನೆಯಲ್ಲಿ, ಅವ್ರು ಏನ್ ಅನ್ಕೋತಾರೆ, ಅಲ್ಲ, ಆ ಥರ ಎಲ್ಲ. ನೀವು ಸ್ವಲ್ಪ ಹೆಲ್ಪ್ ತಗೊಳ್ಳಿ, ಒಂದು ಸ್ಟ್ರಾಟಜಿ ಮಾಡಿ ಕ್ಲೀನ್ ಆಗಿ ಡಿಅಡಿಕ್ಷನ್ ಮಾಡಿಸಿ. ನಿಮ್ಮಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆ ಇದೆಯಾ ಮೇಡಮ್? ಇದೆ, ಹೌದು. ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕಂದ್ರೆ ತುಂಬಾ ಜನ ಇದು ಸ್ಮೋಕಿಂಗ್ ಮಾಡಿ ನಮ್ಮ ಕಡೆ ಬರ್ತಾರೆ. ನಾವು ಈಗ ಅಕಸ್ಮಾತ್ ಲಂಗ್ ಕ್ಯಾನ್ಸರ್ ಇಂದ ಬಂದಿದ್ಮೇಲೆ ಇವತ್ತು ನಾವು ಸ್ಮೋಕಿಂಗ್ ಅವರಿಗೆ ನಿಲ್ಸಿದ್ರೆ ಅಟ್ಲೀಸ್ಟ್ 1-2-3 ವೀಕ್ಸ್ ನಾವು ಫಿಸಿಯೋಥೆರಪಿ ಮಾಡಿಬಿಟ್ಟೆ ನಾವು ಸರ್ಜರಿ ಮಾಡ್ತೀವಿ. ಯಾಕಂದ್ರೆ ತಕ್ಷಣ ಮಾಡಿದ್ರೆ ಅವರಿಗೆ ಹೀಲಿಂಗ್ ಕೆಪಾಸಿಟಿ, ಅವರಿಗೆ ಅನೆಸ್ಥಿಸಿಯಾ ತಡೆಯಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವರಿಗೆ ಆ ಸ್ಮೋಕಿಂಗ್ ನಿಲ್ಸಕ್ಕೆ ಹೆಲ್ಪ್ ಬೇಕಾಗುತ್ತೆ. ಸೊ ನಮಗೆ ಕೌನ್ಸಿಲರ್ಸ್ ಇದೆ, ಸೈಕೋ ಆಂಕಾಲಜಿ ಸಪೋರ್ಟ್ ಇದೆ. ನಾವು ಅವರಿಗೆ ಕೌನ್ಸಿಲ್ ಮಾಡ್ತೀವಿ, ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ಅವರಿಗೆ ತುಂಬ ಹೆಲ್ಪ್ ಬೇಕಾಗುತ್ತೆ. ಯಾಕಂದರೆ ಕೆಲವರಿಗೆ ಅದು ಒಂದು ಹ್ಯಾಬಿಟ್ ಆಗುತ್ತೆ, ಆಲ್ಮೋಸ್ಟ್ ಪಾರ್ಟ್ ಆಫ್ ದೇರ್ ಲೈಫ್. ಸೊ ಅದು ಬಿಡಕ್ಕೆ ಅವರಿಗೆ ಆದಷ್ಟು ಸಪೋರ್ಟ್ ಬೇಕಾಗುತ್ತೆ. ಮೇಡಮ್, ಇವಾಗ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮೇಜರ್ ಒಂದು ರೀಸನ್ ಇದೇ ಇರುತ್ತೆ. ಯಾಕಂದ್ರೆ ಯಾವಾಗ ಲೋನ್ಲಿನೆಸ್ ಬರುತ್ತೋ ಅವಾಗ ಕಾಮನ್ ಇದು. ಸೊ ಮೇಜರ್ ರೀಸನ್ ಏನಿದೆ ಮೇಡಮ್ ನಿಮ್ಮ ಹತ್ರ ಬಂದಿದೆ? ಸೊ ಯಂಗರ್ ಜನರೇಷನ್ ಅಲ್ಲಿ ನಾವು ನೋಡಿದೀವಿ, ಮೇಜರ್ ರೀಸನ್ ಇಸ್ ಬೋರ್ಡಮ್. ಅವರಿಗೆ ಬೇರೆ ಏನ್ ಮಾಡಕ್ ಇರ್ಲಿಲ್ಲ, ಸೊ ಅವ್ರು ಸ್ಮೋಕ್ ಮಾಡ್ತಾ ಇದ್ದಾರೆ. ಅವ್ರು ಏನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಬೇರೆ ಏನ್ ಮಾಡಕ್ ಇಲ್ಲ, ಸೊ ಅವ್ರು ಅದ್ರ ಜೊತೆ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಬೋರ್ಡಮ್ ಒಂದು ಫ್ಯಾಕ್ಟರ್. ಮತ್ತೆ ಒಂದು ಪಿಯರ್ ಪ್ರೆಷರ್. ಕೆಲವರು ಈ ಸೋಷಿಯಲ್ ಮೀಡಿಯಲ್ಲಿ ವೇಟಿಂಗ್ ಮಾಡಿ ಅವ್ರದ್ದು ಫೋಟೋ ಪೋಸ್ಟ್ ಮಾಡ್ತಾರೆ, ಅವ್ರದ್ದು ಫಾಲೋವರ್ಸ್ ಎಲ್ಲ ಅನ್ಕೋತಾರೆ ಅದೇ ಕೂಲ್, ಅದೇ ಸ್ಟೈಲು. ಸೊ ಆ ಪಿಯರ್ ಪ್ರೆಷರ್ನು ನಾವು ನೋಡಿದ್ವಿ ಯಂಗರ್ ಜನರೇಷನ್ ಅಲ್ಲಿ. ಪ್ರೀವಿಯಸ್ ಜನರೇಷನ್ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ. ಆ ಜನರೇಷನ್ ಅಲ್ಲಿ ಅವ್ರು ಮಾಡ್ತಿದ್ರು ಅದೇ ಹ್ಯಾಬಿಟ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಸ್ಮೋಕಿಂಗ್ ಕ್ವಿಟ್ ಮಾಡಕ್ಕೆ ಕೆಲವರು ಟ್ರೈ ಮಾಡಿದ್ದಾರೆ, ಮನೆಯಲ್ಲಿ ಚಿಕ್ಕ ಮಕ್ಕಳಿದೆ, ಟ್ರೈ ಮಾಡಿದ್ದಾರೆ, ಬಟ್ ಅವರಿಗೆ ಅಷ್ಟು ಸಪೋರ್ಟ್ ಸಿಗ್ಲಿಲ್ಲ. ಸೊ ಅವ್ರು ಆಚೆ ಹೋಗ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದೇ ನಾವು ಬ್ರೇಕ್ ಮಾಡಬೇಕು. ಎಲ್ಲವರಿಗೆ ಗೊತ್ತಾಗಬೇಕು, ಇದು ನಿಲ್ಲಿಸ್ಬೋದು, ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ. ತುಂಬಾ ಈಗ ಕಮಿಟೀಸ್ ಇದೆ, ಸೊ ಸ್ಮಾಲ್ ಕಮ್ಯುನಿಟೀಸ್, ಅವರು ಬಂದ್ಬಿಟ್ಟು ನಿಮ್ಗೆ ಚೆಕ್ ಮಾಡ್ತಾರೆ. ಒಂದು 3-3-3 ರೂಲ್ ಹೇಳ್ತಾರೆ ಬಸ್. ಸೊ ಫಸ್ಟ್ 3 days ಕ್ವಿಟ್ ಮಾಡಿ, ಅದಾದ್ಮೇಲೆ 3 weeks ಕ್ವಿಟ್ ಮಾಡಿ, ಅದಾದ್ಮೇಲೆ 3 months. ಆ ಥರ ಚಿಕ್ಕ ಗೋಲ್ಸ್ ಕೊಟ್ರೆ ಅವ್ರಿಗೆ ಹೆಂಗೋ ಮೀಟ್ ಮಾಡ್ಬೋದು. ಯಂಗ್ಸ್ಟರ್ಗಳು ಕೆಲವರು ನಿಕೋಟಿನ್ ಟ್ಯಾಬ್ಲೆಟ್ ತಗೊಂಡು ಅದನ್ನ ಕ್ವಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆದ್ರೂ ಅದು ಸಕ್ಸಸ್ ಆಗ್ತಾ ಇಲ್ವಲ್ಲ ಮೇಡಮ್? ನಿಕೋಟಿನ್ ಪ್ಯಾಚಸ್ ನ ಕೆಲವೊಂದ್ಸತಿ ಪ್ರೊಫೆಷನಲ್ ಆಗಿ ನಾವೇ ಕೊಡ್ತೀವಿ ಅವರಿಗೆ ಅಷ್ಟು ಕ್ರೇವಿಂಗ್ ಇದ್ರೆ. ಬಟ್ ಅದನ್ನು ಪ್ರೊಫೆಷನಲ್ ಆಗಿ ಪ್ರಿಸ್ಕ್ರೈಬ್ ಮಾಡಾದ್ಮೇಲೆ ಅದು ಫಾಲೋ ಮಾಡಬೇಕು. ನಿಕೋಟಿನ್ ಪ್ಯಾಚ್ ಕೊಟ್ಟಾದ್ಮೇಲೆ, ಅದು ತೆಗ್ದಾದ್ಮೇಲೆ ಅದು ಹೇಗ್ ಬಾಡಿ ರೆಸ್ಪಾಂಡ್ ಆಗ್ತಾ ಇದೆ, ಅವ್ರು ತಾನೇ ತಗೋಬಾರ್ದು, ಅವ್ರಿಗೆ ಗೊತ್ತಾಗಲ್ಲ. ಪ್ರಿಸ್ಕ್ರಿಪ್ಷನ್. ಸೊ ನಾವು ಯೂಶಲಿ ಪ್ರಿಸ್ಕ್ರಿಪ್ಷನ್ ಮಾಡಲ್ಲ, ನಾವು ಒಂದು ಟೀಮ್ ಇದೀವಿ, ಸೈಕೋ ಆಂಕಾಲಜಿಸ್ಟ್, ಕೌನ್ಸಿಲರ್ ಜೊತೆ. ಸೊ ನಾವು ಒಂದು ಟೀಮ್, ಡಿಅಡಿಕ್ಷನ್ ಟೀಮ್ ತರ ಅವರಿಗೆ ಗೈಡ್ ಮಾಡ್ತೀವಿ. ಸೊ ನಿಮ್ಗೆ ಆ ಯಂಗ್ಸ್ಟರ್ಸ್ ಯಾರು ಕ್ವಿಟ್ ಮಾಡ್ತಾ ಇದಾರೆ ಅವರಿಗೆ ಸರಿಯಾಗಿ ಗೈಡೆನ್ಸ್ ಸಿಕ್ಕಿದ್ರೆ, ಸಪೋರ್ಟ್ ಸಿಕ್ಕಿದ್ರೆ, ಅಕಸ್ಮಾತ್ ಅವರಿಗೆ ತಕ್ಷಣ ಒಂದು 3 months ಅವ್ರು ಸ್ಮೋಕ್ ಮಾಡಿಲ್ಲ, ಒಂದಿನ ಅವ್ರು ಸ್ಮೋಕ್ ಮಾಡಿದ್ರು, ಅವ್ರು ಬಂದ್ಬಿಟ್ಟು ಹೇಳ್ಬೋದು ಆ ಥರ ಸೇಫ್ಟಿ ನೆಟ್, ನನಗೆ ಆಗ್ಲಿಲ್ಲ, ನಾನು ಮಾಡಿದೀವಿ. ಸೊ ಆ ಥರ ನಾವು ತಿರ್ಗಾ ಹೆಲ್ಪ್ ಮಾಡ್ತೀವಿ. ಅವ್ರಿಗೆ ಭಯ ಇದೆ, ಅವ್ರಿಗೆ ಹೇಳಕ್ ಆಗಲ್ಲ, ಅವ್ರು ಸೀಕ್ರೆಟ್ ಆಗಿ ಇಟ್ರೆ ತಿರ್ಗಾ ಎಲ್ಲ ಕೊಲಾಪ್ಸ್ ಆಗುತ್ತೆ. ಸೊ ಆ ಸೇಫ್ಟಿ ನೆಟ್ ಬಿಲ್ಡ್ ಮಾಡಬೇಕು. ಅವರಿಗೆ ಏನಕ್ಕೆ ಸಿಗರೆಟ್ ಬೇಕಿತ್ತು, ಏನ್ ಟ್ರಿಗರ್ ಇತ್ತು, ಅವ್ರು ಮಾಡಿದ್ರೇನೋ ಓಕೆ, ತಪ್ಪಿಲ್ಲ, ಬಂದು ಹೇಳಿ,
ನಾನು ತಿರ್ಗಾ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆ ತರ ನಾವು ಅವರಿಗೆ ಗೈಡೆನ್ಸ್ ಕೊಡ್ಬೇಕು. ಹೌದು ಮೇಡಮ್, ಪ್ರೆಗ್ನೆಂಟ್ ಲೇಡೀಸ್ಗೂ ಪ್ರಾಬ್ಲಮ್ ಜಾಸ್ತಿ ಇದೆ ಮೇಡಮ್. ಹೌದು, ನಾವು ಪ್ರೆಗ್ನೆನ್ಸಿಯಲ್ಲಿ ನಾವು ತುಂಬಾ ಸ್ಟ್ರಿಕ್ಟ್ ಇದ್ದೀವಿ. ಎಲ್ಲವರಿಗೆ ಹೇಳ್ತೀನಿ, ಆದಷ್ಟು ಸ್ಮೋಕ್ ಮಾಡಬೇಡಿ. ಆ್ಯಂಡ್ ಮಿಕ್ಕಿದ್ದೆಲ್ಲ ಜನ ಯಾರು ಸ್ಮೋಕ್ ಮಾಡ್ತಾ ಇದ್ದಾರೆ ಅವ್ರ ಪಕ್ಕದಲ್ಲಿ ಬೇಡ. ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಚಿಕ್ಕ ಮಗು ಫೀಟಸ್ ಅದು ಇನ್ನ ಬೆಳೀತಾ ಇದೆ. ಸೊ ಅದರದ್ದು ಆರ್ಗನ್ಸ್ ಎಲ್ಲ ಬರೀ ಫಾರ್ಮ್ ಆಗ್ತಾ ಇದೆ. ಈ ನಿಕಟೀನ್ ಮತ್ತೆ ಇದೆಲ್ಲ ಕಾರ್ಸಿನೋಜನ್ಸ್ ಎಕ್ಸ್ಪೋಸ್ ಮಾಡಿದ್ರೆ ಸ್ವಲ್ಪ ಡೇಂಜರಸ್. ಸೊ ಈಗಿರೋ ಬಿಸಿ ಲೈಫ್ ಅಲ್ಲಿ ನಮ್ಮ ಹತ್ರ ಒಂದು ಮೂಢನಂಬಿಕೆ ಇದೆ, ಈ ಸಿಗರೇಟ್ ಸೇರಿದ್ರೆ ನಮ್ ತಲೆ ತುಂಬಾ ಶಾರ್ಪ್ ಆಗಿ ಓಡುತ್ತೆ ಅನ್ನೋದು. ಸೊ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ನಾನ್ ಡಾಕ್ಟರ್ ಆಗಿ ನಾನು ಹೇಳ್ತೀನಿ, ಇಟ್ ಇಸ್ ಕಂಪ್ಲೀಟ್ಲಿ ಫಾಲ್ಸ್. ಆ ಶಾರ್ಪ್ನೆಸ್, ಆ ಫೋಕಸ್ ದಯವಿಟ್ಟು ಚೇಸ್ ಮಾಡಬೇಡಿ. ಆ ಫೋಕಸ್, ಆ ಶಾರ್ಪ್ನೆಸ್ ಅಕಸ್ಮಾತ್ ನಿಮ್ಗೆ ಸಿಕ್ಕಿದ್ರೇನು ನೀವು ಒಂದು 2-3 ಡೇಸ್ ಸ್ಮೋಕ್ ಮಾಡಾದ್ಮೇಲೆ ಅದು ಹೋಗುತ್ತೆ. ಸೊ ಅದು ನಿಜ ಅಲ್ಲ. ನೀವು ಬೇರೆ ಲಾಟ್ ಆಫ್ ಅದರ್, ನಾನು ಕಾಫಿ ಅಂತ ಹೇಳಲ್ಲ, ಬಟ್ ಮೈಂಡ್ಫುಲ್ನೆಸ್, ಸ್ವಲ್ಪ ಡಿಸಿಪ್ಲಿನ್ ಲೈಫ್, ಎಕ್ಸಸೈಸ್ ಅಂತ ಎಲ್ಲ ಮಾಡಿದ್ರೆ ಅದೇ ಶಾರ್ಪ್ನೆಸ್, ಅದೇ ಮೆಂಟಲ್ ಅಕ್ಯೂಟಿ ಎಲ್ಲ ಬರ್ಬೋದು. ಅದೇ ಹೆಲ್ತಿ. ಸೊ ಅದೇ ನೀವು ಸಸ್ಟೈನ್ ಮಾಡಿದ್ರೆ ಇಟ್ ಬಿ ಬೆಟರ್. ಈ ಚೈನ್ ಸ್ಮೋಕರ್ಸ್ಗೆ ಮತ್ತೆ ರೆಗ್ಯುಲರ್ ಸ್ಮೋಕರ್ಸ್ ಬಿಡೋದಕ್ಕೆ ನಿಮ್ಮ ಸಲಹೆಗಳು ಏನು ಮೇಡಮ್ ಕೊನೆಯದಾಗಿ? ನಾನು ಇದೇ ಹೇಳ್ತೀನಿ ದಟ್ ದಯವಿಟ್ಟು ಈ ತರ ಅನ್ಕೋಬೇಡಿ ನಿಮ್ಗೆ ಕ್ವಿಟ್ ಮಾಡಕ್ ಆಗಲ್ಲ. ಎಲ್ಲರಿಗೆ ಕ್ವಿಟ್ ಮಾಡಬಹುದು, ಕಷ್ಟ ಆಗತ್ತೆ, ಬಟ್ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನೀವು ಫಸ್ಟ್ ಡಿಸೈಡ್ ಮಾಡಬೇಕು. ಫಸ್ಟ್ ಡಿಸಿಷನ್, ನಾನು ಕ್ವಿಟ್ ಮಾಡ್ತೀನಿ, ಆ ತರ ಕಮಿಟ್ಮೆಂಟ್ ತಗೋಬೇಕು. ನೀವೊಂದು ಕಾರಣ ತಗೋಬೇಕು, ನಾವು ಏನಕ್ಕೆ ಕ್ವಿಟ್ ಮಾಡ್ತಾ ಇದ್ರಿ, ನಿಮ್ಮ ಹೆಲ್ತ್ಗೋಸ್ಕರ, ಮಕ್ಕಳಿಗೋಸ್ಕರ ಏನಕ್ಕೆ ನೀವು ಕ್ವಿಟ್ ಮಾಡ್ತಾ ಇದ್ರ, ಆ ಕಾರಣ ಸ್ಟ್ರಾಂಗ್ ಇರಬೇಕು. ಮತ್ತೆ ನೀವು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ ದಯವಿಟ್ಟು. ಚೈನ್ ಸ್ಮೋಕರ್ಸ್ ಎಸ್ಪೆಷಲಿ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ ದಯವಿಟ್ಟು. ಡೋಂಟ್ ಬಿ ಎಂಬ್ಯಾರಸ್ಡ್, ಸೀಕ್ ಹೆಲ್ಪ್. ನಾವು ನಿಮಗೆ ಗೈಡ್ ಮಾಡ್ತೀವಿ, ನಿಮಗೆ ಹೆಲ್ಪ್ ಮಾಡ್ತೀವಿ. ಯಾಕಂದ್ರೆ ಬಾಡಿದು ಕ್ರೇವಿಂಗ್ ಇರುತ್ತೆ, ನಮಗೆ ಗೊತ್ತು. ನಿಮ್ಗೇನು ಕಷ್ಟ ಸಡನ್ಲಿ ಕ್ವಿಟ್ ಮಾಡೋಕ್ಕೆ, ನಾನು ಹೆಲ್ಪ್ ಮಾಡ್ತೀವಿ. ಬಟ್ it is possible. Just one small thing. ನಾವು ತಂಬಾಕು ಈ ಗುಟ್ಕಾ ಬಗ್ಗೆ ನಾವು ಏನು ಹೇಳಿಲ್ಲ, ಓಕೆನಾ? ಹೇಳಿ ಮೇಡಮ್. ಹೇಳಿ ಮೇಡಮ್. ಗುಟ್ಕಾನು ಬೇಡ. ಹೌದು, ಗುಟ್ಕಾ ತುಂಬಾ ಅದು ಡೇಂಜರ್ ತಾನೆ ಅದು ಮೇಡಮ್. ಡೇಂಜರ್. ಅಲ್ಲ, ನಮ್ಮ ದೇಶದಲ್ಲಿ ಅದು ತುಂಬಾ ಪ್ರಾಬ್ಲಮ್. ತುಂಬಾ ಜನ ಗುಟ್ಕಾ ತಗೊಳ್ತಾರೆ. ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅದು ಗುಟ್ಕಾ ಹಾಕ್ತಾರೆ. ಹೌದು, ಅವ್ರ ಅಪ್ಪ ನೋಡ್ಬಿಟ್ಟು ಅವ್ರನ್ನೂ ಮಾಡ್ತಾರೆ. ಅಂಡ್ ಇದು ಇಂಡಿಯಾದಲ್ಲಿ ನಮ್ಗೆ ತುಂಬಾ ಕೇಸಸ್ ಬರ್ತಾ ಇದೆ. ಈ ಓರಲ್ ಕ್ಯಾನ್ಸರ್ಸ್, ಬಾಯಿ ಒಳಗಡೆ ಕ್ಯಾನ್ಸರ್ಸ್, ನಾಲಿಗೆ ಕ್ಯಾನ್ಸರ್ಸ್. ಹೌದು. ಸೊ ಅದರ ಬಗ್ಗೆನೂ ನಾವೆಲ್ಲವರಿಗೆ ತಿಳಿಸ್ಬೇಕು. ದಯವಿಟ್ಟು ಗುಟ್ಕಾ ತಗೋಬೇಡಿ, ಆದಷ್ಟು ಅದು ನಿಲ್ಲಿಸಿ. ಈ ಟೆಲಿವಿಷನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೀವು ನೋಡಿರ್ತೀರಾ. ಈ ಫಿಲ್ಮ್ ಸ್ಟಾರ್ಸ್ ಎಲ್ಲ ಬಂದ್ಬಿಟ್ಟು ಬೇರೆ ಏನಾದ್ರು ಕೇಸರಿ ಎಲ್ಲ ಹಾಕ್ತಾರೆ, ಬಟ್ ಅದೆಲ್ಲ ಅದು ನೋಡ್ಬಿಟ್ಟು ನೀವು ಅದು ಇಮಿಟೇಟ್ ಮಾಡಕ್ ಹೋಗ್ಬೇಡಿ. ಈ ಗುಟ್ಕಾ ತಗೊಂಡ್ರೆ ಕ್ಯಾನ್ಸರ್ ರಿಸ್ಕ್ ತುಂಬಾ ಜಾಸ್ತಿ ಆಗುತ್ತೆ. ಗುಟ್ಕಾ ತಗೊಂಡ್ರೆ ಆ ಕ್ಯಾನ್ಸರ್ದು ಸರ್ಜರಿನೂ ತುಂಬಾ ಕಷ್ಟ ಆಗುತ್ತೆ. ತಿರ್ಗಾ ನಾವು ರೀಕನ್ಸ್ಟ್ರಕ್ಷನ್ ಎಲ್ಲ ಮಾಡಬೇಕು. ಅದು ಒಂದು ಅಸಹಾಯ ಕಾಣಿಸುತ್ತೆ, ತುಂಬಾ ಕಷ್ಟ ಜನಗಳಿಗೆ. ಸೊ ಗುಟ್ಕಾ ಹ್ಯಾಬಿಟ್ ಆದಷ್ಟು ನಿಲ್ಲಿಸ್ಬೇಕು. ಗುಟ್ಕಾನು ಟೊಬ್ಯಾಕೋನೇ. ಹೌದು. ಸೊ ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ಸ್ ಅಲ್ಲಿ ಅದನ್ನು ಬರುತ್ತೆ. ಇದು ಲೇಡೀಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಮೇಡಮ್. ಹೌದು, ಈ ತೋಟದಲ್ಲಿ ತುಂಬಾ ನಾವು ನೋಡಿದೀವಿ. ಲೇಡೀಸ್, ಜೆಂಟ್ಸ್ ಎಲ್ಲರೂ ನೋಡ್ತಾರೆ, ಸೈಡ್ಗೆ ಹಾಕೊಂಡು. ಹೌದು, ಅದು ಒಂದು ಇದಾಗುತ್ತೆ. ಎಲ್ಲರೂ ಒಟ್ಟಿಗೆ ತಗೊಂಡ್ಬಿಟ್ಟು ಎಲ್ಲರೂ ಬಾಯಲ್ಲಿ ಹಾಕ್ತಾರೆ. ಬಟ್ ಎಲ್ಲವರಿಗೆ ನಾವು ತಿಳಿಸ್ಬೇಕು. ಎಲ್ಲವರಿಗೆ ಬರೀ ಪ್ಯಾಕೆಟ್ ಅಲ್ಲಿ ಒಂದು ಚಿಕ್ಕ ಫೋಟೋ ಹಾಕಿದ್ರೆ ನಡೆಯಲ್ಲ. ನಾವು ಅವೇರ್ನೆಸ್ ಕ್ಯಾಂಪ್ಸ್ ನಡಿಬೇಕು, ನಿಮ್ ಮೀಡಿಯಲ್ಲಿ ಹೇಳ್ಬೇಕು, ಎಲ್ಲವರಿಗೆ ಗೊತ್ತಾಗ್ಬೇಕು ಕ್ಯಾನ್ಸರ್ ಬರ್ಬೋದು. ಅದು ಗುಟ್ಕಾ ತಗೊಂಡ್ರೆ ಇದು ನಮ್ಗೆ ರಿವರ್ಸ್ ಮಾಡಕ್ ಆಗಲ್ಲ. ಗುಟ್ಕಾ ತಗೊಂಡ್ರೆ ಬಾಯಿ ಒಳಗಡೆ ಏನೇನ್ ಎಫೆಕ್ಟ್ಸ್ ಆಗುತ್ತೆ ಅದು ನಾವು ರಿವರ್ಸ್ ಮಾಡಕ್ ಆಗಲ್ಲ. ಒಂದ್ಸತಿ ಕ್ಯಾನ್ಸರ್ ಬಂದ್ರೇನು ಬೇರೆ ಕಡೆ ಕ್ಯಾನ್ಸರ್ ಬರಕ್ ಸಾಧ್ಯತೆ ಇದೆ. ಸೊ